नाजरीन, मैसूर के महाराजा ग्राउंड में चीफ मिनिस्टर सिद्धरामैया का शानदार प्रोग्राम के तहत वार्ड नंबर 15 से नौजवानों का एक काफिला निकलते हुए नज़र आ रहा है, जिसमें वार्ड नंबर 15 के साबिक कारपोरेटर प्रदीप और सामाजिक कारकुन एम रसूल नज़र आते हुए आपको दिखाई दे रहे हैं। आइए इस सिलसिले में उनका क्या कहना है सुनते हैं। सर, ಇವತ್ತು ಅದ್ದೂರಿಯಾಗಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ನಡೀತಾ ಇದೆ ಮಹಾರಾಜ ಗ್ರೌಂಡ್ ಅಲ್ಲಿ। ಇಲ್ಲಿಂದ ಕೆಸರ 6 ದಿನ ಹೊರಟಿದ್ದೀರಾ, ಏನು ಹೇಳಕ್ಕೆ ಇಷ್ಟ? ವಾರ್ಡ್ ನಂಬರ್ 15ರಿಂದ ನಾವು ರಸೂಲಣ್ಣ ಸೇರಿಸಿ 3 ಟೆಂಪೋ ಕಳಿಸಿದ್ದೀವಿ। ಆಲ್ರೆಡಿ ಟೆಂಪೋ ಮಾರ್ಗ ಹೋಟ್ಲ ಹತ್ರ ನಿಂತಿದೆ। ಈಗ ನಮ್ಮ ರಸೂಲಣ್ಣ ನಾವು ಎಲ್ಲ ಸೇರ್ಕೊಂಡು ವಾರ್ಡ್ ಜನತೆಗೆ ಈ ಸಿದ್ದರಾಮಯ್ಯ ಸಾಹೇಬ್ರದ್ದು 26,000 ಕೋಟಿ ಸ್ಯಾಂಕ್ಷನ್ ಮಾಡಿರೋ ಮೈಸೂರು ಜಿಲ್ಲೆಗೆ ಅಭಿವೃದ್ಧಿಗೆ, ನಮ್ಮ ಮೆಚ್ಚಿನ ಶಾಸಕರಾದ ತನ್ವೀರ್ ಸೇಠ್ ಸಾಹೇಬ್ರಿಗೂ ನಮ್ಮ ಕ್ಷೇತ್ರಕ್ಕೆ 1,000 ಕೋಟಿ ಬಂದಿದೆ। ಹೆಚ್ಚಿನ ರೀತಿಯಲ್ಲಿ ಕೆಲಸ ಆಗ್ತಾಯಿದೆ। 2 ಮಾತನ್ನ ಮುಗಿಸ್ತೀನಿ ರಸೂಲಣ್ಣ ಮಾತು। ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಅನುದಾನ ಕೊಟ್ಟಿದ್ದಾರೆ, 2,500 ಕೋಟಿ ಅನುದಾನ ಕೊಟ್ಟಿದ್ದಾರೆ। ಅದು ವಿರೋಧ ಪಕ್ಷದವರು ಏನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ। ಇವತ್ತು ಜನಗಳು ಅವರೇ ಖುದ್ದಾಗಿ ಅಲ್ಲಿ ಫಂಕ್ಷನ್ಗೆ ಭಾಗಿಯಾಗ್ತಾ ಇದ್ದಾರೆ। ಅದರಿಂದ ವಾರ್ಡ್ ನಂಬರ್ 15ರಿಂದ ನಾವು ಮತ್ತು ಏರಿಯಾ ಕಾರ್ಪೊರೇಟರ್ ಪ್ರದೀಪ್ ಚಂದ್ರ ಅವರು 2 ಸೇರಿ ಒಂದು 1,000 ಜನಕ್ಕೆ ಕಳಿಸಿದ್ದೀವಿ। ಈ ಜನ ಎಲ್ಲ ಅವರು ಸ್ವಂತವಾಗಿ ನಾವೇ ಬರ್ತೀವಿ ಅಂತ ಕೇಳಿಕೊಂಡು ಅವರೇ ಬರ್ತಾ ಇರೋದು। ಯಾಕಂದರೆ ಅಷ್ಟು ಒಂದು 5 ಯೋಜನೆ ಏನು ಕೊಟ್ಟಿದ್ದಾರೆ, ಜನಗಳಿಗೆ ಭಾಳ ಅನುಕೂಲ ಆಗೈತೆ। ಅದರಿಂದ ನಾವೆಲ್ಲ ಸೇರಿ ಆ ಫಂಕ್ಷನ್ಗೆ ಭಾಗಿಯಾಗ್ತೀವಿ। ಎಲ್ಲನೂ ಜಾಸ್ತಿ ಬರ್ತಾರೆ, ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಲೇಡೀಸ್ಗೆ ಬೇರೆ ಗಾಡಿ ಕಳಿಸಿದ್ವಿ, ಅಲ್ಲೆಲ್ಲ ಸೇರ್ತಾರೆ, ತಾವು ಅಲ್ಲಿ ಬರಬೇಕು ಅಂತ ಹೇಳಿ।